ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಸರ್ಕಾರ 1000 ದಿನವನ್ನ ಪೂರೈಸಿದೆ. ಇತ್ತ ತವರೂರ ಜನ ಸಿಡಿಮಿಡಿಗೊಂಡಿದ್ದಾರೆ. ಅಧಿಕಾರ ಹಂಚಿಕೆ ಹೊಡೆದಾಟದಲ್ಲೇ ಕಾಲ ಕಳೀತಾ ಇದೆ ಸರ್ಕಾರ. ಸಿದ್ದರಾಮಯ್ಯ 1000 ಸುಳ್ಳು ಹೇಳಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಇದು 1000 ಹಗರಣ ಮಾಡಿದ ಕಾಂಗ್ರೆಸ್ ಸರ್ಕಾರ. 1000 ದಿನಗಳ ಆಡಳಿತಕ್ಕೆ ಮೈಸೂರು ಜನರು ಅಸಮಾಧಾನಗೊಂಡಿದ್ದಾರೆ. ಒಂದ್ ಕಡೆ ಸರ್ಕಾರಕ್ಕೆ ನಾವು 1000 ದಿನ ಪೂರೈಸಿದೀವಿ, ಒಂದಷ್ಟು ಸಾಧನೆ ಮಾಡಿದೀವಿ ಅಂತೇಳಿ ಬೀಗ್ತಾ ಇದೆ. ಮತ್ತೊಂದು ಕಡೆ ಜನ ಈ ವಿಚಾರವಾಗಿ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ತವರೇನಿದೆ, ತವರೂರಿನ ಜನನೇ ಸಿಡಿಮಿಡಿಗೊಳ್ತಾ ಇದ್ದಾರೆ. ಇದು 1000 ಹಗರಣ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ. 1000 ದಿನಗಳ ಆಡಳಿತಕ್ಕೆ ಮೈಸೂರು ಜನರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯಾದ್ಯಂತ ಜನರು ಈ ವಿಚಾರವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಯೂಸ್ ಇಲ್ಲ, ಅದೇ ತರ ಮೈಸೂರು ಜನರು ಕೂಡ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಹಗರಣಗಳನ್ನು ಸಾವಿರಾರು ಹಗರಣಗಳನ್ನು ಸಾವಿರಾರು ಕೋಟಿ ರೂಪಾಯಿಗಳ ಯಾವುದೇ ಹಗರಣವು 1000 ಕೋಟಿಗೆ ಕಡಿಮೆ ಇಲ್ಲ. ಬರೀ ಸಾವಿರಾರು ಹಗರಣಗಳನ್ನು ಈ 2700 ದಿನಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ದಿನ, ಅಂದರೆ ದಿನ ಬಿಟ್ಟು ದಿನ ಒಂದು ಹಗರಣವನ್ನು ಮಾಡುವಂಥ ಸರ್ಕಾರ ಇದಾಗಿದೆ. ಉದಾಹರಣೆಗೆ ಮೊದಲನೇ ದಿವಸದಿಂದ ತೊಗೊಂಡ್ರೆ ಮೂಡಾ ಹಗರಣ 1000 ಸೈಟ್ಗಳು, ಎರಡನೇದು ವಾಲ್ಮೀಕಿ ಹಗರಣ 185 ಕೋಟಿ ರೂಪಾಯಿ, ನಂತರ ಕೇಂದ್ರ ಸರ್ಕಾರದ ಹಣ ದುರುಪಯೋಗ ಆಗಿರೋದು 2835 ಕೋಟಿ ರೂಪಾಯಿ, ನಂತರ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಬೇಕಾದ 2 ತಿಂಗಳದು 5000 ಕೋಟಿ ರೂಪಾಯಿ. ಈ ಥರ ಹೇಳ್ತಾ ಹೋದರೆ ಸರಮಾಲೆನೇ ಆಗತ್ತೆ. 1000 ಸುಳ್ಳುಗಳ ಸರಮಾಲೆಯನ್ನು ಹಾಕಿಕೊಂಡು ಸರ್ಕಾರ ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರಿಗೆ ಸಾಧನೆ ಅಂತ ಹೇಳ್ಕೋತಾರಲ್ಲ, ಅವರ ಸಾಧನೆ ಸುಳ್ಳು ಹೇಳಿರೋದೇ ಅವರ ಸಾಧನೆ. 1000 ದಿನ ಹೇಗೆ ಸಾಗಿಸಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಒಂದು ಪಕ್ಷದ ಆಡಳಿತ ಪಕ್ಷದ 4-5 ಜನ ಶಾಸಕರು ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯತೆಯೂ ನಾವು ಈ ಸರ್ಕಾರದ ಎಲ್ಲಿ ನಾವು ನೋಡ್ತಾ ಇದ್ದೀವಿ. 4-5 ಜನ ಶಾಸಕರು ಒಳಗೋದ್ರು. ಬೇರೆ ಬೇರೆ ಭ್ರಷ್ಟಾಚಾರದ್ದು, ಮರ್ಡರ್ ಕೇಸಲ್ಲಿ ಈ ಥರದ್ದು ನಡೆದಿರುವಂಥದ್ದು. ಪಂಚ ಗ್ಯಾರಂಟಿಗಳ ಯೋಜನೆಯಲ್ಲಿ ಈಗಿನವರೆಗೂ 2 ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ರು, ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ. ಒಂದು ನೀವು ಗೃಹಲಕ್ಷ್ಮಿದು 2 ತಿಂಗಳದು 5000 ಕೋಟಿ ಏನು ಮಾಡಿದ್ರಿ? ಆಹಾರ ಇಲಾಖೆಗೆ ಸಂಬಂಧಪಟ್ಟಂಗೆ ಈ 657 ಕೋಟಿ ಏನಾಯಿತು? ಇವತ್ತಿನವರೆಗೂ ಉತ್ತರ ಹೇಳಿಲ್ಲ. ಸರ್, ನನ್ನ ಪ್ರಕಾರ ಸರ್ಕಾರ ಇವತ್ತೇನು ಆಳ್ವಿಕೆ ನಡೆಸ್ತಾ ಇದೆ, ಇದು ಏನು ಅಂತಂದರೆ ಕೆಲವ್ರಿಗೆ ಅದು ತೃಪ್ತಿದಾಯಕವಾಗಿದೆ, ಕೆಲವ್ರಿಗೆ ಅತೃಪ್ತಿಯಾಗಿದೆ. ಯಾಕೆಂದರೆ ಅವರು ಕೇವಲ ಒಂದು ಭಾಗ್ಯಗಳನ್ನ ಕೊಟ್ಟು ಮಾತ್ರ ಜನಕ್ಕೆ ತೃಪ್ತಿಪಡಿಸೋದಕ್ಕಾಗೋದಿಲ್ಲ. ಈಗ ನೋಡಿ, ಡಿಜಿಟಲೀಕರಣ ಅಂತ ಹೇಳ್ತಾರೆ. ಇವತ್ತು ನೋಡಿ, ಈ ಖಾತಾ ಮಾಡಿಸೋದಕ್ಕೆ ಇವತ್ತು ಸಹ ಒಬ್ಬ ಸಾರ್ವಜನಿಕ ಪ್ರತಿಯೊಂದು ಕಾರ್ಪೊರೇಷನ್ಗಾಗಿರ್ಬೋದು, ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಅಲ್ದಾಡಿ ಅವನು ಸುಣ್ಣ ಆಗ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ ಡಿಜಿಟಲೀಕರಣ ಸರ್ವರ್ ಇಲ್ಲ ಅನ್ನೋ ಒಂದು ಕಾರಣದಿಂದ ತಿಂಗಳಾನುಗಟ್ಟೆ ಎಳಿತಾ ಇದ್ದಾರೆ. ಇದೇ ಸರ್ಕಾರ ಸಾರ್ವಜನಿಕ ಕೊಡುವಂಥ ಕೊಡುಗೆಗಳು.